ನಮಸ್ಕಾರ. ಆರ್ಸಿಬಿಗೆ ಮೋಸ ಮಾಡಿ ಪಂದ್ಯ ಗೆದ್ದ ಗುಜರಾತ್, ಬಳಿಕ ಸಿಟ್ಟಿಗೆದ್ದರು ರಜತ್ ಪಾಟಿದಾರ್. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕ್ಯಾಪ್ಟನ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026ರ 42ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಲೀಗ್ ಸ್ಟೇಜ್ನಲ್ಲಿ ಎರಡು ತಂಡಗಳು ಇದು ಸೆಕೆಂಡ್ ಟೈಮ್ನಲ್ಲಿ ಎದುರು ಬದಲಾಗಿದ್ವು. ಫಸ್ಟ್ ಮ್ಯಾಚ್ನಲ್ಲಿ ಆರ್ಸಿಬಿ ಗೆದ್ದಿದ್ರೆ ಇದೀಗ ರಿವೆಂಜ್ ಮ್ಯಾಚ್ನಲ್ಲಿ ಗುಜರಾತ್ ಭರ್ಜರಿ ಪರ್ಫಾರ್ಮೆನ್ಸ್ ನೀಡುವ ಮೂಲಕ ಈ ಪಂದ್ಯದಲ್ಲಿ 4 ವಿಕೆಟ್ಗಳ ವಿಕ್ಟರಿ ಪಡೆದುಕೊಂಡಿದೆ. ಇದರೊಂದಿಗೆ ಸೋಲಿಗೆ ಸರಿಯಾಗಿ ಸೇಡನ್ನ ತೀರಿಸಿಕೊಂಡಿದೆ ಅಂತ ಹೇಳಬಹುದು. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ 19 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಪಾಡಿಕಾಲ್ 40 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಅತ್ತ ಅರ್ಷದ್ ಖಾನ್ 3 ವಿಕೆಟ್ ಕಿತ್ತು ಮಿಂಚಿದರು. ಇನ್ನು ಗುರಿಯನ್ನು ಬೆನ್ನಟ್ಟಿದಂತ ಟೈಟಾನ್ಸ್ ತಂಡ 15.5 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಟಾರ್ಗೆಟ್ ಚೇಸ್ ಮಾಡಿತು. ಗಿಲ್ 43 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದರು. ಇದರೊಂದಿಗೆ ಜಿಟಿ ಈ ಮ್ಯಾಚ್ನಲ್ಲಿ 4 ವಿಕೆಟ್ಗಳ ವಿಕ್ಟರಿ ಪಡೆದುಕೊಂಡಿದೆ. ಇನ್ನಿಂದಿನ ಪಂದ್ಯದಲ್ಲಿ ರಜತ್ ಪಾಟಿದಾರ್ ಔಟ್ ಆಗಿದ್ದು ತುಂಬಾ ಕಾಂಟ್ರವರ್ಸಿಗೆ ಕಾರಣವಾಗಿದೆ ಸ್ನೇಹಿತರೆ. ಜೇಸನ್ ಹೋಲ್ಡರ್ ಹಿಡಿದಿದ್ದ ಆ ಕ್ಯಾಚ್ ರಜತ್ ಔಟ್ ಇಲ್ಲ ಎಂದು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ಹೇಗಿದ್ರು ಥರ್ಡ್ ಅಂಪೈರ್ ಔಟ್ ಎಂದು ಡಿಸಿಷನ್ ಕೊಟ್ಟರು. ಇದರಿಂದ ಆರ್ಸಿಬಿ ಅಭಿಮಾನಿಗಳು ಕಿಡಿಕಾರಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಈ ವಿವಾದ ಭಾರಿ ಭುಗಿಲೆದ್ದಿದ್ದು ಕ್ರೀಡಾ ಲೋಕದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಇನ್ನೀಗ ಆರ್ಸಿಬಿ ಪಂದ್ಯ ಸೋತ ಬಳಿಕ ಮಾತನಾಡಿದ ಕ್ಯಾಪ್ಟನ್ ಪಾಟಿದಾರ್ ಈ ರೀತಿಯಾಗಿ ಹೇಳಿದ್ದಾರೆ. ಮಧ್ಯಮ ಓವರ್ಗಳಲ್ಲಿ ನಾವು ಸತತವಾಗಿ ವಿಕೆಟ್ ಕಳೆದುಕೊಂಡಿದ್ದು ನಮಗೆ ಹಿನ್ನಡೆ ಆಯಿತು. ನಾವು ಇನ್ನು 20ರಿಂದ 25 ರನ್ಗಳು ಹೆಚ್ಚಾಗಿ ಗಳಿಸಬಹುದಾಗಿತ್ತು. ಹೀಗಾಗಿದ್ದಲ್ಲಿ ಪಂದ್ಯದ ಫಲಿತಾಂಶದಲ್ಲಿ ಬದಲಾವಣೆ ಕಾಣಬಹುದಾಗಿತ್ತು. ಪಿಚ್ ಬ್ಯಾಟಿಂಗ್ಗೆ ಚೆನ್ನಾಗಿತ್ತು, ಆದರೆ ನಾವು ಅದರ ಲಾಭ ಪಡೆಯಲು ವಿಫಲರಾದೆವು. ಇದು ಕೂಡ ಸೋಲಿಗೆ ಕಾರಣವಾಗಿದೆ. 155 ರನ್ಗಳ ಸಾಧಾರಣ ಮೊತ್ತವಾಗಿದ್ದರೂ ನಮ್ಮ ಬೌಲರ್ಗಳು ಕೊನೆವರೆಗೂ ಉತ್ತಮ ಹೋರಾಟ ನೀಡಿದರು. ಈ ಸೋಲಿನಿಂದ ಪಾಠ ಕಲಿತು ಮುಂದಿನ ಪಂದ್ಯಗಳಲ್ಲಿ ಬಲವಾಗಿ ಹಿಂತಿರುಗುತ್ತೇವೆ ಎಂಬ ವಿಶ್ವಾಸ ನನಗಿದೆ ಎಂದು ಪಾಟಿದಾರ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ನನ್ನ ಕ್ಯಾಚ್ ಔಟ್ ಕುರಿತು ಅಂಪೈರ್ ನೀಡಿದ ತೀರ್ಪು ನನಗೆ ನಿಜಕ್ಕೂ ತೀವ್ರ ನಿರಾಸೆ ತಂದಿದೆ. ಅದು ನಾಟ್ಔಟ್ ಆಗಿತ್ತು. ಹೇಗಿದ್ರು ಅಂಪೈರ್ ಔಟ್ ನೀಡಿದ್ದು ನಿಜಕ್ಕೂ ಮೋಸ ಆಗಿದೆ ಎಂದು ಪಾಟಿದಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇಷ್ಟಿದ್ರು ಅಂಪೈರ್ನ ಆ ಡಿಸಿಷನ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಹೇಗಿದ್ರು ನಮ್ಮ ತಂಡಕ್ಕೆ ಈ ಸೋಲು ಯಾವುದೇ ಡಿಫರೆನ್ಸ್ ಮಾಡಿಲ್ಲ ಎಂದು ಪಾಟಿದಾರ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.